ಗೃಹಿಣಿಗೆ ಎಣ್ಣೆಯಿಂದ ಮಾಲಿಷ್ ಮಾಡಲು ಬಂದ ಮಾಲಿಷ್ ವಾಲಿ. ಇಲ್ಲಿ ಒಬ್ಬ ಮಾಲಿಷ್ ಮಾಡುವ ಹೆಂಗಸು ದೀಪ. ಸ್ವಪ್ನ ಎಂಬ ಗೃಹಿಣಿಗೆ ಎಣ್ಣೆಯಿಂದ ಮಾಲಿಷ್ ಮಾಡಲು ಬರುತ್ತಾಳೆ. ಜೊತೆಗೆ ಇಬ್ಬರು ರೊಮ್ಯಾಂಟಿಕ್ ಮೂಡಿಗೆ ಬರುತ್ತಾರೆ. ಅಷ್ಟರಲ್ಲಿ ಸ್ವಪ್ನಾಳ ಮಾವ ಕೂಡ ಅಲ್ಲಿಗೆ ಬರುತ್ತಾನೆ. ಆಗ ದೀಪ, ನಿಮಗೆ ಈಗ ನಮ್ಮಿಬ್ಬರಿಗೆ ಮಾಲಿಷ್ ಮಾಡುವ ಮನಸ್ಸಾಗಿದೆ ಅಲ್ಲವೇ ಎಂದು ಕೇಳುತ್ತಾಳೆ. ಆಗ ರಾಜೇಶ್, ಹೌದು, ನನ್ನಂತಹ ಅದೃಷ್ಟವಂತ ಇನ್ನೊಬ್ಬ ಇಲ್ಲ ಎಂದು ಹೇಳುತ್ತಾ ಅವರಿಬ್ಬರ ಜೊತೆ ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾನೆ. ಈಗ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ಸ್ವಪ್ನ ತನ್ನ ಗಂಡ ಕುಮಾರ್ನ ಜೊತೆ ತನ್ನ ಸೊಂಟ ನೋವಿನ ಬಗ್ಗೆ ಹೇಳಿಕೊಂಡು ನೋವು ಅನುಭವಿಸುತ್ತಾ ಇರುತ್ತಾಳೆ. ಯಾವುದೇ ಆಸ್ಪತ್ರೆಯ ಔಷಧಿಗಳು ಕೆಲಸ ಮಾಡಿರುವುದಿಲ್ಲ. ಇದರಿಂದ ಕುಮಾರ್ ಚಿಂತೆಯಲ್ಲಿರುತ್ತಾನೆ. ಆಗ ರಾಜೇಶ್, ಈ ಮೆಡಿಕಲ್ ಸೈನ್ಸ್ ವರ್ಕ್ ಆಗದೇ ಇದ್ದರೆ ನಾಟಿ ಔಷಧಿಯಿಂದ ಮಾಲಿಷ್ ಮಾಡುತ್ತಾರಲ್ಲ, ಅದು ಕೆಲಸ ಮಾಡಬಹುದು. ಆದ್ದರಿಂದ ಅದನ್ನು ಟ್ರೈ ಮಾಡೋಣ ಎಂದು ಹೇಳುತ್ತಾನೆ. ಆಗ ಸ್ವಪ್ನ, ಹೌದು, ಯಾರಿಂದಲಾದರೂ ಮಾಲಿಷ್ ಮಾಡಿಸಿ ನೋವು ಕಡಿಮೆ ಮಾಡಿಕೊಳ್ಳಬಹುದು, ಆದರೆ ಇವರು ಇದನ್ನು ನಂಬುವುದಿಲ್ಲ ಅಂತಾಳೆ. ಆಗ ರಾಜೇಶ್ ಕುಮಾರ್ಗೆ, ಒಂದು ಬಾರಿ ನೀನು ಈ ಪ್ರಯತ್ನ ಮಾಡು, ನೋವು ಕಮ್ಮಿಯಾದರೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರುತ್ತದೆ ಎಂದು ಹೇಳುತ್ತಾನೆ. ಅಷ್ಟರಲ್ಲೇ ದೀಪ, ಮಾಲಿಷ್ ಮಾಡುತ್ತೇನೆ ಎಂದು ಬೀದಿಯಲ್ಲಿ ಕೂಗಿಕೊಂಡು ಬರುತ್ತಾಳೆ. ಆಗ ರಾಜೇಶ್ ಹೋಗಿ ಆಕೆಯನ್ನು ಕರೆದುಕೊಂಡು ಬಾ ಎಂದು ಹೇಳುತ್ತಾನೆ. ಆಗ ಕುಮಾರ್ ಆಕೆಯ ಬಳಿ ಹೋಗಿ, ನೀವು ಮಾಲಿಷ್ ಮಾಡಿ ಸೊಂಟದಲ್ಲಿರುವ ನೋವನ್ನು ಕಡಿಮೆ ಮಾಡುತ್ತೀರಾ ಎಂದು ಕೇಳುತ್ತಾನೆ. ಅದಕ್ಕೆ ದೀಪ ಹೌದು ಎಂದು ಹೇಳುತ್ತಾಳೆ. ಅದಕ್ಕೆ ಕುಮಾರ್ ಆಕೆಯನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ. ದೀಪ ಮೊದಲು ಸ್ವಪ್ನಾಳ ನೋವನ್ನು ಚೆಕ್ ಮಾಡುತ್ತಾಳೆ. ಆಗ ದೀಪ, ಹೌದು, ಈ ನೋವನ್ನು ನಾನು ಸರಿ ಮಾಡುತ್ತೇನೆ, ಆದರೆ ನಾನು ಈಕೆಗೆ ರೂಮಿನಲ್ಲಿ ಚಿಕಿತ್ಸೆ ಕೊಡುವಾಗ ಯಾರೂ ರೂಮಿನ ಒಳಗೆ ಬರಬಾರದು, ರೂಮ್ ಲಾಕ್ ಆಗಿ ಇರುತ್ತದೆ ಎಂದು ಕಂಡೀಷನ್ ಹಾಕುತ್ತಾಳೆ. ಅದಕ್ಕೆ ರಾಜೇಶ್ ಹಾಗೂ ಕುಮಾರ್ ಇಬ್ಬರೂ ಒಪ್ಪಿಕೊಳ್ಳುತ್ತಾರೆ. ರೂಮಿನ ಒಳಗೆ ಹೋದ ತಕ್ಷಣ ಇವರಿಬ್ಬರ ವರ್ತನೆಗಳು ಬದಲಾಗುತ್ತವೆ. ಏಕೆಂದರೆ ಸ್ವಪ್ನ ಹಾಗೂ ದೀಪ ಇಬ್ಬರು ಕಾಲೇಜಿನಿಂದಲೇ ಗೆಳತಿಯರು. ಅವರಿಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಆಕರ್ಷಿತರಾಗಿರುತ್ತಾರೆ. ಅದಕ್ಕಾಗಿ ಸ್ವಪ್ನ ಈ ಸುಳ್ಳಿನ ನಾಟಕವಾಡಿ ದೀಪಾಳನ್ನು ಮನೆಗೆ ಕರೆಸಿಕೊಂಡಿರುತ್ತಾಳೆ. ನಂತರ ಅವರಿಬ್ಬರು ಖುಷಿ ಪಡುತ್ತಾರೆ. ಇದೇ ರೀತಿ ಒಂದು ದಿನ ದಾರಿಯಲ್ಲಿ ಮಾಲಿಷ್ ಮಾಡುವ ದೀಪ ಕಾಣಿಸಿಕೊಳ್ಳುತ್ತಾಳೆ. ಅವಳ ಲುಕ್ಕೇ ಬೇರೆ ರೀತಿ ಇರುತ್ತದೆ. ಆಗ ಅವಳನ್ನು ನೋಡಿ ರಾಜೇಶ್ ಶಾಕ್ ಆಗುತ್ತಾನೆ. ನಮ್ಮ ಮನೆಯಲ್ಲಿ ಮಾತ್ರ ಹೀಗೆ ನಾಟಕವಾಡುತ್ತಿದ್ದಾಳೆ ಎಂದು ಅವನಿಗೆ ಅರ್ಥವಾಗಿ ವಿಡಿಯೋ ಮಾಡಿಕೊಳ್ಳುತ್ತಾನೆ. ನಂತರ ಹೋದ ಮೇಲೆ ಮಾತನಾಡುತ್ತಿದ್ದ ವ್ಯಕ್ತಿಯ ಜೊತೆ ಅವಳ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಅದರಿಂದ ಅವನಿಗೆ ಈಕೆ ಮಾಲಿಷ್ ಮಾಡುವ ಕೆಲಸ ಮಾಡುವುದಿಲ್ಲ, ಅದು ಒಂದು ನಾಟಕ ಎಂದು ತಿಳಿಯುತ್ತದೆ. ನಂತರ ರಾಜೇಶ್ ಬಂದು ಮನೆಯಲ್ಲಿ ಕುಳಿತಿರುತ್ತಾನೆ. ದೀಪ ಬಂದಾಗ ತನಗೆ ಸೊಂಟ ನೋವು ಬಂದಿದೆ ಎಂದು ಹೇಳುತ್ತಾನೆ. ನಾನು ನಿನ್ನನ್ನೇ ನೆನೆಸಿಕೊಳ್ಳುತ್ತಿದ್ದೆ, ದಯವಿಟ್ಟು ನೀನು ನನಗೆ ಮಾಲಿಷ್ ಮಾಡಿ ನನ್ನ ಸೊಂಟ ನೋವನ್ನು ಹೋಗಿಸಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಹೆದರಿದ್ದ ದೀಪ, ನಾನು ಗಂಡಸರಿಗೆ ಮಾಲಿಷ್ ಮಾಡುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಅಲ್ಲಿಗೆ ಸ್ವಪ್ನ ಕೂಡ ಬರುತ್ತಾಳೆ. ಆಗ ರಾಜೇಶ್ ಸ್ವಪ್ನಗೆ, ನೋಡಮ್ಮ, ನನಗೂ ಕೂಡ ಸೊಂಟ ನೋವು ಬಂದಿದೆ, ನನಗೆ ಮಾಲಿಷ್ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದಾಳೆ, ನೀನಾದರೂ ಸ್ವಲ್ಪ ಇವಳಿಗೆ ಹೇಳು ಎಂದು ಕೇಳುತ್ತಾನೆ. ಆಗ ಸ್ವಪ್ನ ಕೂಡ ಮಾವನಿಗೆ ಸಪೋರ್ಟ್ ಮಾಡುವುದಿಲ್ಲ. ಆಗ ದೀಪ, ನಡಿ ಸ್ವಪ್ನ, ನಾವಿಬ್ಬರು ರೂಮಿಗೆ ಹೋಗೋಣ ಎಂದು ಕರೆದುಕೊಂಡು ಹೋಗುತ್ತಿರುತ್ತಾಳೆ. ಆಗ ರಾಜೇಶ್, ಹಾಗಾದರೆ ಒಮ್ಮೆ ನಿಲ್ಲಿ, ಈ ವಿಡಿಯೋ ನೋಡಿ ಎಂದು ತೋರಿಸುತ್ತಾನೆ. ಇವರಿಬ್ಬರು ರೊಮ್ಯಾನ್ಸ್ ಮಾಡಿರುವ ವಿಡಿಯೋವನ್ನು ರಾಜೇಶ್ ರೆಕಾರ್ಡ್ ಮಾಡಿಕೊಂಡಿರುತ್ತಾನೆ. ಇದನ್ನು ನನ್ನ ಮಗ ನೋಡಿದರೆ ನಿಮ್ಮಿಬ್ಬರ ಜೀವನ ಏನಾಗಬಹುದು ಎಂದು ನಿಮಗೆ ಗೊತ್ತಾ? ಇದನ್ನು ಇಂಟರ್ನೆಟ್ಟಲ್ಲಿ ಹಾಕಿದರೆ ನಿಮ್ಮ ಸ್ಥಿತಿ ಏನಾಗುತ್ತದೆ ಎಂದು ಗೊತ್ತಿದೆಯೇ ಎಂದು ಕೇಳುತ್ತಾನೆ. ಆಗ ಅವರಿಬ್ಬರು ಗಾಬರಿಯಾಗಿ ಅವನನ್ನು ರಿಕ್ವೆಸ್ಟ್ ಮಾಡಲು ಶುರು ಮಾಡುತ್ತಾರೆ. ಆಗ ಸ್ವಪ್ನ, ಮಾವ, ನಾವು ಚಿಕ್ಕಂದಿನಿಂದ ಗೆಳತಿಯರು, ನಮ್ಮಿಬ್ಬರ ಗೆಳೆತನ ಯಾವಾಗ ಪ್ರೀತಿಯಾಗಿ ಬದಲಾಯಿತೋ ನಮಗೆ ಗೊತ್ತಾಗಲಿಲ್ಲ. ನನ್ನ ಮದುವೆ ಕೂಡ ಬಲವಂತದ ಮದುವೆಯಾಗಿತ್ತು. ನಾನು ಇವಳನ್ನು ಮರೆಯಲಾಗಲಿಲ್ಲ. ಅದಕ್ಕಾಗಿ ಮಾಲಿಷ್ ಮಾಡುವ ರೀತಿ ಈಕೆಯನ್ನು ಮನಸ್ಸಿಗೆ ಕರೆಸಿಕೊಂಡಿದ್ದೇನೆ ಎಂದು ಹೇಳುತ್ತಾಳೆ. ಆಗ ರಾಜೇಶ್, ಸರಿ, ಹಾಗಾದರೆ ನಾನು ಈ ವಿಷಯವನ್ನು ಯಾರಿಗೂ ಹೇಳುವುದಿಲ್ಲ, ನೀವು ಅಂದುಕೊಂಡಂತೆ ಆಗಲಿ. ಆದರೆ ನಿಮ್ಮಿಬ್ಬರ ಆಟದಲ್ಲಿ ಬರೀ ಇಬ್ಬರೇ ಆಟಗಾರರು ಇದ್ದೀರಾ, ಮೂರನೇ ಆಟಗಾರನನ್ನಾಗಿ ನನ್ನನ್ನು ಸೇರಿಸಿಕೊಳ್ಳಿ, ಆಗ ಈ ಆಟದಲ್ಲಿ ಮಜಾ ಬರುತ್ತದೆ ಎಂದು ಹೇಳುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಸ್ವಪ್ನ ಹಾಗೂ ದೀಪ ಇದಕ್ಕೆ ಒಪ್ಪಿಕೊಳ್ಳುತ್ತಾರೆ. ನಂತರ ಈ ಮೂವರು ರೊಮ್ಯಾನ್ಸ್ ಮಾಡಲು ಬೆಡ್ರೂಮಿನ ಕಡೆಗೆ ಸಾಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಸಾವಧಾನ್ ಕ್ರೈಮ್ಸ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾಲಿಷ್ ವಾಲಿ ಎಂದು ಹುಡುಕಿ ನೋಡಬಹುದು.